ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗತ್ಯ ಬ್ಲಾಗ್. ಆ್ಯಕ್ಚುಲಿ ಇವತ್ತು ಬೇಗ ಬಂದಿದೆ, ಅದಕ್ಕೋಸ್ಕರ ಮೇಡಮ್ನ ಹೊರಗಡೆ ಆದಷ್ಟು ಥರದ ಅಂತ ಕರ್ಕೋಗಿದೆ. ಅದ್ರ ಜೊತೆ ಗ್ಯಾಪಲ್ಲಿ ಗೋಬಿನೂ ತಿನ್ಕೊಬಂದು ಲವ್ ಮಾಡ್ತಾರೆ ಫ್ರೆಂಡ್ಸ್. ಲವ್ ಯಜಮಾನ್ರೆ, ಆಯ್ತಾ ಮುದ್ದೆ ಇಲ್ವಾ ಇನ್ನು? ಆಯ್ತಾ? ನಿಜ ಹೇಳು. ಜೋರ್ ಮಳಿ ಬಂತು. ಮಳಿ ಸಲುವಾಗಲ್ಲೇ ಇನ್ನು ಮಳಿ ಬರತೈತಂತ ಹೇಳಿ ನಿಲ್ಬೇಕಲ್ಲ, ಅದಕ್ಕೆ ಒಂದು ಗೋಬಿ ತಗೊಂಡು ತಿನ್ಕೊಂಡು ನಿಂತಿದ್ವಿ. ಈಗ ಮಳಿ ಹೋತಾನಂತೆ ಮತ್ತೆ ಗಪ್ಪ ಮಳಿ ಕಡೆ ಹೊಂಟೇವಿ. ಸೊ ಈಗ ಮನೆಗೆ ಹೋಗಿ ನಮ್ಮ ಮನೆ ದೇವರು ಮುದ್ದೆ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ಅದು ಅವರು ಉತ್ತರ ಕನ್ನಡ ಸ್ಪೆಷಲ್ ಮುದ್ದೆ ಅಂದ್ರೆ ಅವ್ರಿಗೆ ಡಿಫ್ರೆಂಟ್ ಅನ್ಸ್ತಿತ್ತು. ಈಗ ನೋಡೋದ ಹೆಂಗ್ ಮಾಡ್ತಾರೆ ಅಂತ. ನಾವ ಬೆಳಗಾವಿದವ್ರು ಎಲ್ಲದಕ್ಕೂ ಸೇ, ರೊಟ್ಟಿಗೂ ಸೇ, ಮುದ್ದೆಗೂ ಸೇ. ನೋಡೋದ ಅದೇನೆ ಹೆಂಗ್ ಮಾಡ್ತೀಯ ಅಂತ. ಈಗ ಹೋಗಿ ತೋರಿಸ್ತೀನಿ ಬನ್ನಿ ಮುದ್ದೆ ಹೆಂಗ್ ಮಾಡ್ತಾರೆ. ಸೊ ನಿಮ್ಗೆ ಅವಾಗಲೇ ಹೇಳ್ದಂಗೆ ನಮ್ಮ ಮನೆ ದೇವರು ಮುದ್ದೆ ಮಾಡ್ತಿದ್ದಾರೆ. ಸೊ ಹೆಂಗ್ ಮಾಡ್ತಿದ್ದಾರೆ ಏನು ಎತ್ತ ನೋಡೋಣ. ಆ್ಯಕ್ಚುಲಿ ಬೆಳಗಾವಿಲಿ ಆರಾಮಾಗಿ ಅವ್ರ ಅಮ್ಮ ತಟ್ಟಿ ಬಿಸಿ ಬಿಸಿಯಾಗಿ ಹದವಾದ ರೊಟ್ಟಿ ಕೊಟ್ಟಿದ್ನ ತಿನ್ಕೊಂಡಿದ್ದವಳು. ನೋಡಿ ನೋಡಿ ಹೆಂಗೆ ಮುದ್ದೆ ಕುಟ್ಟಿಸ್ತಾ ಇದೀನಿ. ಚೆನ್ನಾಗಿ ಮಾಡಿ. ಮಾಡ್ತಿದ್ಯಲ್ಲ ಚಪಾತಿ ಓದ್ತದ್ ಕೊಡೋದು ಲಟ್ಟಣಿಗೆ ಅಂತೀವಲ್ಲ, ಅದು ಮುದ್ದೆ ಮಾಡೋದು ಇರ್ಲಿಲ್ಲ. ಅದಕ್ಕೆ ನಾನೇ ಒಂದು ಐಡಿಯಾ ಮಾಡ್ಕೊಂಡ್ಬಿಟ್ಟೆ, ಇದ್ರಲ್ಲೇನು ಮಾಡಕ್ ಬರ್ತದಲ್ಲ ಅಷ್ಟ. ಇದಕ್ಕೆ ಡಿಫ್ರೆಂಟ್ ಏನಿರ್ತದ ಅಂದ್ರೆ ಇಲ್ಲಿ ಹಿಂಗ ಇರಂಗಿಲ್ಲ, ಸೇಮ್ ಇರ್ತದ ಅಷ್ಟ. ಇದು ಅದ ಕೆಲಸ ಮಾಡೋದು. ಇವಳು ಹಿಂಗ್ ಮಾಡ್ತಿರೋದು ನಂಗೆ ಏನ್ ಅನ್ಸಿದೆ ಹೇಳಿ. ನಿನ್ಗಿದು ಬೇಕಿತ್ತ ಮಗನೇ ಬ್ಯಾಗು ಇಡೀ. ಕಲರ್ ಇಲ್ವಲು, ಕಲರ್ ಬರ್ಬೇಕು ಕಣ ಮುದ್ದೆ. ಇದೇನು ವೈಟ್ ಕಲರ್ ಐತೆ. ಜೋಳದ ಮುದ್ದೆ ಅಲ್ಲ ಇದು ಮಾಡ್ತಿರೋ ರಾಗಿ ಮುದ್ದೆ. ಹೇಳ್ಬೇಕು ಆಕ್ಚುಲಿ ಏನಂದ್ರೆ ಫಸ್ಟ್ ಮದ್ವೆ ಆಗಿತ್ತಲ್ಲ, ಫಸ್ಟ್ ಇಯರ್ ಅನ್ಸದಲ್ಲ. ಫಸ್ಟ್ ಇಯರ್ ನಾನು ಅಣ್ಣ ಅತ್ತಿಗೆ ಎಲ್ಲ ಒಟ್ಟಿಗೆ ಇದ್ವಿ. ಸೊ ಹಿಂಗೆ ಆ ಫಸ್ಟ್ ಇಯರ್ ಅಲ್ಲಿ ಮದ್ವೆ ಆದಾಗ ಇವಳು ಅವಾಗ ಫಸ್ಟ್ ಟೈಮ್ ಏನೋ ಬಂದಿದ್ಲು. ಫಸ್ಟ್ ಟೈಮ್ ತಿಂತಿರೋದು ಅವಳ ಲೈಫ್ ಅಲ್ಲೇನೆ. ಅವಾಗ ಸಾಂಬಾರು ಮುದ್ದೆ ಇಷ್ಟು ದಪ್ಪದ ಹಾಕೊಂಡಿದ್ದೆ ಅಡ್ಡ. ಬಂದ್ಬಿಟ್ಟು ಹೆಂಗ್ ತಿನ್ನೋದ್ಲೆ ಅಂತ ಫಸ್ಟ್ ಕೇಳಿದ್ವಿ. ಆಮೇಲೆ ಹಿಂಗೆ ಎತ್ಕೊಂಡ್ಲು, ಅಕ್ಕಿ ತಗೊಂಡೆ. ನಾನ್ ನೋಡೇ ಇಲ್ಲ. ಆಮೇಲೆ ಅಣ್ಣ ನೋಡ್ಬಿಟ್ಟು ಹೇ ಇದೇನೋ ಮುದ್ದೆ. ನಾ ಹಿಂಗ್ ನೋಡ್ತೀನಿ, ನಗ್ತಾವಳೆ. ಇಲ್ಲ ಅಲ್ಲೆಲ್ಲ ಮುದ್ದೆ ಕಚ್ಕೊಂಡೆ. ಅಯ್ಯೋ ಎಕ್ಸ್ಪೀರಿಯನ್ಸ್ ಹೇಳಿ. ಅಯ್ಯೋ ಏನ್ ಗೊತ್ತಿದ್ದೀನ, ಆಕ್ಚುಲಿ ಒಂದ್ಸಲನು ಮುದ್ದೆ ತಿಂದಿರ್ಲಿಲ್ಲ. ಮತ್ತ ಮುದ್ದೆ ಇವ್ರು ಕೊಟ್ರು, ಈಗ ಮಾಡ್ಯಾರ ಅಂದ ತಕ್ಷಣ ತಿನ್ಬೇಕಂತೇಳಿ ಎಲ್ಲಾ ಖುಷಿಲೇ ಮಾಡತ್ತಿರು. ಮತ್ತೆ ಟ್ರೈ ಮಾಡ್ಬೇಕಲ್ಲ ಹೊಸ ಐಟಮ್ಸ್. ಹಿಂಗಾಗಿ ಓಕೆ ಅಂತೇಳಿ ತಿನ್ನಾಕಂತೇಳಿ ತಗೊಂಡೆ. ಸಾಂಬಾರ್ಗೂ ಅವ್ರು ನೋಡ್ನೆ ಹಚ್ಕೊಂಡಿ, ಬಟ್ ಕಚ್ಚಾಕ್ ಚಾಲು ಮಾಡಿ ಅದ್ ಮ್ಯಾಲಿನ ಹೊಲ್ಗೆಲ್ಲ ಅಂಟ್ಕೊಳಕತ್ತಿತ್ತು. ನಮ್ಗೆ ಒಟ್ಟ ತಿನ್ನಾಕಂತ ಮತ್ ಇವ್ರಿಗೆ ಕೊಟ್ಬಿಟ್ನಿ, ಮುಗಿತ್. ಅದ ಲಾಸ್ಟ್ ಅಪ್ಪ ಈಗ ಮುದ್ದಿನ ತಿನ್ನಂಗಿಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ಇವ್ರೆಲ್ಲಾರು ನಗತ್ತಿದ್ರು. ಇನ್ನವರೆಗೂ ಇವ್ರು ತ್ರಿನೇಶನ ಇವ್ರ ಅತ್ತಿಗೆ ಎಲ್ಲಾರು ಮುದ್ದೆ ಅಂದ್ರೆ ಸಾಕು ನಾನು ನೋಡಿ ನಗಾಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಬಟ್ ಅವಾಗಿಂದ ಈಗ 4 ವರ್ಷ ಅದು ಒಂದು ಸಲ ವಾಪಸ್ ತಿನ್ನೋಕ್ ಹೋಗಿರ್ಲಿಲ್ಲ. ಬಟ್ ಇತ್ತೀಚೆಗೆ ಮುದ್ದೆನು ಹೆಲ್ದಿ ರೊಟ್ಟಿ ತರ ಅಂತ ಹೇಳಿ ಏನ್ ಟ್ರೈ ಮಾಡೋಣ ಅಂತ ಹೇಳಿ ನಾನೇ ಸ್ವತಃ ಯೂಟ್ಯೂಬ್ ನೋಡಿ ಮುದ್ದೆ ಮಾಡಕ್ ಕಲ್ಕೊಂಡೆ. ಬಂತು ಅಂಡ್ ನಂಗೆ ರುಚಿನೂ ಹತ್ತಿತ್ತು ಈ ಸಲ. ಬಟ್ ಈಗೂ ಅಷ್ಟೇ ನಾನು ಉಂಗಂಗಿಲ್ಲ, ಕಚ್ಚಿನೂ ತಿಂತೇನೆ. ಅಂದ್ರೆ ಇವಳಿಗೆ ಈಗ ಜ್ಞಾನೋದಯ ಆಗಿದೆ. ರಾಗಿ ಒಂದು ಹೆಲ್ತಿ ಫುಡ್ ಅಂತ ಈಗ ಜ್ಞಾನೋದಯ ಆಗಿದೆ. ಈಗ ಕಲ್ತಿದ್ದಲ್ಲ. ರಾಗಿ ನಾವು ತಿಂತೇವೆ ಉತ್ತರ ಕರ್ನಾಟಕದಾಗ. ರಾಗಿ ಅಂಬ್ಲಿ ಬೇಸಿಗೆಗಾಲದಾಗ ಎವ್ರಿ ಡೇ ಮಾಡ್ತೀವಿ. ಬಟ್ ಮುದ್ದೆ ಮಾಡಂಗಿಲ್ಲ ನಾವು. ನೋಡಿ ಕಲ್ಕೊಂಡೇನಿ. ಬಟ್ ನನಗೆ ಇದ್ರೊಳಗೆ ಏನಾರ ಮತ್ತೆ ಎಕ್ಸ್ಟ್ರಾ ಮಾಡೋದದ ಅಂದ್ರೆ ಇದು ಮುದ್ದೆ ಇಟ್ಲ ಇದಾಗ ಬರೀ ಒಂಚೂರು ಸಾಲ್ಟ್ ಆಮೇಲೆ ತುಪ್ಪ ಹಾಕಿರ್ತಾರಲ್ಲ. ನನಗೆ ಕಾಂದ ಟೊಮೆಟೊ ಎಲ್ಲ ಮಸಾಲಾ ದೋಸಾಕ್ ಹೆಂಗ್ ಹಾಕ್ತಾರಲ್ಲ ಹಂಗ ಕಾಂದಾದು ಎಲ್ಲಾನು ಹಿಟ್ಟೊಳಗ್ ಹಾಕಿ ಕಸ ಅಂದ್ರೆ ಫಸ್ಟ್ ಫ್ರೈ ಮಾಡ್ಕೋದ್ ಕಾಂದ ಎಲ್ಲ. ಆಮೇಲೆ ನೀರ್ ಕುದೀತಿರ್ತೈತ, ಅದಾಗ ಹಾಕಿ ರಾಗಿ ಬೌಲ್ಸ್ ಮಾಡ್ಬೇಕಂತ ಆಸೆ ಅದ. ಅಂದ್ರೆ ಇನ್ನೂರ್ಗೂ ಯೂಟ್ಯೂಬ್ ಒಳಗೆ ಹಿಡಿದ ಆ ರೆಸಿಪಿ ಎಲ್ಲೂ ಇಲ್ಲ. ತಿನ್ನೋದು ಯಾರು ಅದನ್ನ? ಅಲ್ಲೋಡಲ್ಲಿ ಇಲ್ಲಿ ಇಟ್ಕೊಂಡಿರೋ ಹೋಗಲೇ ಅಲ್ಲೇ ಹೋಗ ಅಲ್ಲೇ ಒಂದು ಇನ್ನೂ ಗಂಟೆಗಳು ಕಾಣ್ತೈತಿ ಇಲ್ಲಿ. ಓಹೋ ಕೊನೆಗೂ ಮುದ್ದೆ ಆಯ್ತು ಹಂಗಾರೆ ಅಲ್ಲಿ. ನೋಡು ವಾವ್ ಚೆನ್ನಾಗೈತಿ. ನೋಡಕ್ ಚೆನ್ನಾಗೈತಿ. ನೋಡಕ್ ಚೆನ್ನಾಗಾದ್ರೆ ಅರ್ಧ ಕೆಲಸ ಆದಂಗ. ನೋಡೋದು. ಸೊ ಟ್ರೈ ಮಾಡ್ರಿ ಮುದ್ದಿ ಹೆಂಗದ ಅಂತ ಹೇಳ್ರಿ. ನೋಡೋದಲ್ಲ. ಸೊ ಮಾಡಾಕ್ ನಿಂತ್ರ ಏನದ ಕಲಿಬೇಕ ಅನ್ಕೊಂಡ್ರ ನಾವ್ ಹೆಂಗಾರ ಮಾಡಿ ಕಲಿಬಹುದು ಅಂತಾರಲ್ಲ. ಆಕ್ಚುಲಿ ಮಮ್ಮಿ ಅಂತಿದ್ರ ನಂಗ. ಮಮ್ಮಿ ಏನಂತಾರಂದ್ರ
ಯಾವ್ದೋ ಕೆಲಸ ಇರ್ಲಿ ಕಲಿತು ಮರೀರ್ ನೀವು ನಡೀತದ ಒಟ್ಟು ಕಲಿಬೇಕ ಆದ್ರೆ ಅದ್ ಅವಶ್ಯಕತೆ ಇಲ್ಲ ಅಂದ್ರೆ ಒಟ್ಟು ಕಲಿಬೇಕು. ಈಸಿ ಐತಿದ ಬಡಿಬೇಕು ಬೇಯಿಸ್ಬೇಕು ಅದ ದಪ್ಪ ಆಗ್ತದ ಹರಿತದ ಎಲ್ಲಾ ಇರ್ತದಲ್ಲ. ಮುದ್ದೆ ಒಂದ್ ಸ್ವಲ್ಪ ಗಂಟ್ ಆಗ್ಲಿಲ್ಲ ಅಂದ್ರೆ ಮುಗಿತ್ ನೋಡ್ ಸೀದಾ ಗೋಲ್ ಗೋಲ್ ಮಾಡಿಟ್ಟಿ ಏನ್ ಮಾಡು ಗೊತ್ತಾ, ಈಗ ಹೆಂಗೋ ಈಗ ಮಾಡೋದ್ ಕಲ್ತಿದ್ಯಾ, ಶಿಸ್ತ ನೀನು ಬೆಳಗಾವಿಗೆ ಹೋದಾಗ ಅಲ್ಲಿ ನಿಮ್ಮ ಅಮ್ಮಗೆ ಹೇಳ್ಕೊಟ್ಬಿಡು. ಮುದ್ದೆ ಒಂದ ಮಾಡಂಗಿಲ್ಲ ಅಂದ್ರೆ ಅವ್ರು ಟ್ರೈ ಮಾಡಿಲ್ಲ ಅದನ್ನ. ನನಗೆ ಮಸ್ತ್ ಐತಲ್ಲ, ಬಟ್ ಇದು ನುಂಗುತ್ತೆ ಹಿಂಗ್ ನುಂಗ್ಬೇಕು. ಮತ್ತೆ ಈ ಸಾರು ಐತಲ್ಲ ಹಿಂಗ್ ಇಟ್ಕೋಬೇಕು, ಅಂದ್ರೆ ಮುದ್ದೆ ಕಡಿಬಾರ್ದು. ಇದ್ ಮಾಡ್ಬಿಟ್ಟೆ. ಇರ್ಲಿ ಬಿಡು, ಎಲ್ಲ ಹೊಟ್ಟೆ ಒಳಗೆ ಹೋಗುತ್ತೆ. ಬಟ್ ನೀವು ನುಂಗುತ್ತಾರಲ್ಲ ಅದು ಹೆಂಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ತಿಂದಿದ್ದ ನಂದು. ಈಗ ತಿಂದಿದ್ದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕಂದ್ರ ಅದನ್ನ ಕಡದ ಚಂದ ನುಂಗಿರೋ ಒಂದು ಫೀಲ್ ಸಿಗ್ತದೆ ಅಲೋ. ಅಂಡ್ ನಿಂಗೆ ಇನ್ನೊಂದು ಹೇಳಿ, ಮುದ್ದೆ ಕಚ್ಚಿರೋನು ಚಂದ ಇರ್ತದ. ನಾ ಕಚ್ಚ ತಿನ್ನೋತೇನೆ, ಇಲ್ಲಿ ಬರಲ್ಲ ಅದು. ನೋಡಿ ಏನ್ ತಿಂದ್ರು ಅಲ್ಲಿ ಒಂದ್ ಚುಚ್ಚೂರು ಹಲ್ಲಿ ಅಂದ್ರು ಹತ್ತದ, ಆಮೇಲೆ ನೀರು ಕುಡಿದ್ರೆ ಮುಗಿತದ. ಸ್ಯಾಟಿಸ್ಫ್ಯಾಕ್ಷನ್ ಬೇಕಂದ್ರೆ ಕಚ್ಚ ತಿನ್ರಿ. ಇದಂತೂ ತಗೋಬೇಡಿ, ಯಾರು ಮನ್ಸಿಗೆ ಹಾಕೋಬೇಡಿ. ಬೇಸರ ಆಗಿದ್ರೆ ಮೇಡಮ್ ಅವ್ರು ಹೇಳ್ತಿದ್ದಾರೆ, ಖುಷಿಗೆ ಅವ್ರ ಖುಷಿಗೆ ಹೂ ಅಂದ್ಬಿಟ್ಟು ಮಾಡ್ರಿ ಅಟ್ಲೀಸ್ಟ್. ಆಯ್ತು ಮೇಡಮ್, ಈಗ ನೀವು ಮುದ್ದೆ ಟ್ರೈ ಮಾಡಿದ್ರಲ್ಲ ಹಾಗೆ ಅದನ್ನು ಮಾಡ್ತೀನಿ. ನಿಮಗೂ ಆಗ್ತದ. ಅಂತೂ ಇಂತೂ ನಮ್ಮ ಮೇಡಮ್ ಮುದ್ದೆ ಮಾಡಿ ಇವತ್ತು ನಮಗೆ ನೈಟ್ ಊಟ ಬಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಂದ್ರೆ ನಾ ಮಸಾಲೆ ಮುದ್ದೆ ಏನಾರ ಮಾಡಿನಂದ್ರೆ ಡೆಫಿನೆಟ್ಲಿ ನಾನು ನಿಮ್ಗೆ ತೋರಿಸ್ತೇನೆ ಎಲ್ಲಾರು. ಬೇಕಾದ್ರೆ ನಾನೇ ನಿಮ್ಮ ಕಾಲು ಬಿದ್ದ್ಬಿಡ್ತೀನಿ. ಮಸಾಲೆ ಮುದ್ದೆ ಬೇಕಾದ್ರೆ ನಿಮ್ಮ ಕಾಲು ತೋರಿಸ್ಬಿಡಿ, ಅಡ್ಡಟ ಉದ್ದದ ಬಿದ್ದ್ಬಿಡ್ತೀನಿ. ಮಸಾಲೆ ಮುದ್ದೆ ಯಾವಾಗಬೇಡ್ರಿ ಏನೋ ಸೊ ಈಗ ನಾನು ಊಟ ಮಾಡ್ತೀನಿ, ನೀನು ಬಾ ಒಟ್ಟಿಗೆ ಊಟ ಮಾಡೋದ. ಸೊ ಇದು ನಮ್ಮ ಈ ದಿನದ ಮುದ್ದೆಯ ಕಥೆ ಆಗಿತ್ತು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.